Hello everyone, I am Vinayak and I welcome you all to my YouTube ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಯು ಯು ಸಿ ಎಮ್ ಎಸ್ ಪೋರ್ಟಲ್ನಲ್ಲಿ ನಮ್ಮ ಆಧಾರ್ ಕಾರ್ಡನ್ನು ಹೇಗೆ ರೀವ್ಯಾಲಿಡೇಟ್ ಮಾಡೋದಂತ ನೋಡೋಣ. ಮೊದಲನೇದಾಗಿ ನಾವು ಆಧಾರ್ ಕಾರ್ಡನ್ನು ಏಕೆ ರೀವ್ಯಾಲಿಡೇಟ್ ಮಾಡಬೇಕು ಅಂತ ನೋಡೋದಾದರೆ, ನಮ್ಮ ಆಧಾರ್ ಕಾರ್ಡ್ನಲ್ಲಿರುವಂಥ ನೇಮು ಮತ್ತು ಯು ಯು ಸಿ ಎಮ್ ಎಸ್ ಪೋರ್ಟಲ್ನಲ್ಲಿರುವಂಥ ನೇಮು ಎರಡೂ ಸಹ ಸೇಮ್ ಆಗಿರಬೇಕಾಗ್ತದೆ. ಮತ್ತು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರು ಹಾಗೆ ಯು ಯು ಸಿ ಎಮ್ ಎಸ್ ಪೋರ್ಟಲ್ನಲ್ಲಿ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರು ಎರಡೂ ಸಹ ಸೇಮ್ ಆಗಿರಬೇಕಾಗ್ತದೆ. ಓಕೆ, ಒಂದು ವೇಳೆ ಡಿಫ್ರೆಂಟ್ ಆಗಿದ್ದರೆ ಅದು ತಪ್ಪಾಗಿರುವಂಥ ನೇಮು ನಮ್ಮ ಮಾರ್ಕ್ಸ್ ಕಾರ್ಡ್ನಲ್ಲಿ ಸಹ ಹಾಗೆ ತಪ್ಪಾಗಿ ಬರ್ತದೆ. ಸೊ ಆಧಾರ್ ಕಾರ್ಡ್ ರೀವ್ಯಾಲಿಡೇಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಓಕೆ, ಈಗ ಮೊದಲನೇದಾಗಿ ನಿಮ್ಮ ಮೊಬೈಲ್ನಲ್ಲಿರುವಂಥ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಈ ಸರ್ಚ್ ಬಾರ್ನಲ್ಲಿ ಯು ಯು ಸಿ ಎಮ್ ಎಸ್ ಲಾಗಿನ್ ಅಂತ ಟೈಪ್ ಮಾಡಿ. ಆಮೇಲೆ ಇಲ್ಲಿ ಮೇಲ್ಗಡೆ 3 ಡಾಟ್ ಇರುವಂಥ ಐಕಾನ್ ಕಾಣ್ತಿದೆ ನೋಡಿ, ಅದರ ಮೇಲೆ ಒತ್ತಿ ಇದನ್ನು ಡೆಸ್ಕ್ಟಾಪ್ ಸೈಟ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಇಲ್ಲಿ ಫಸ್ಟ್ ಲಿಂಕ್ ಕಾಣ್ತಿದೆ ನೋಡಿ, ಯು ಯು ಸಿ ಎಮ್ ಎಸ್ ಸಮಗ್ರ ವಿಶ್ವವಿದ್ಯಾಲಯ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಹಾಕಿ ಎಂಟರ್ ಮಾಡ್ಕೊಳ್ಳಿ. ಓಕೆ, ಲಾಗಿನ್ ಆದ ತಕ್ಷಣ ಕೆಲವೊಬ್ಬರಿಗೆ ಈ ಥರ ಪಾಪಪ್ ವಿಂಡೋ ಬರುತ್ತೆ, ರೀವ್ಯಾಲಿಡೇಟ್ ಆಧಾರ್ ಅಂತೇಳಿ. ಓಕೆ, ಇನ್ನು ಕೆಲವೊಬ್ಬರಿಗೆ ಈ ಥರ ಬರೋದಿಲ್ಲ. ಹೀಗೆ ಒಂದು ವೇಳೆ ಬರಲಿಲ್ಲಪ್ಪ ಅಂದ್ರೆ ಅದನ್ನ ಹೇಗೆ ಮಾಡೋದು ಅಂತೇಳಿ ಲಾಸ್ಟಿಗೆ ಹೇಳ್ತೀನಿ. ಈಗ ಈ ಥರ ಪಾಪಪ್ ವಿಂಡೋ ಬಂದವರಿಗೆ ಕಂಟಿನ್ಯೂ ಮಾಡ್ತೀನಿ ನೋಡಿ ವಿಡಿಯೋ. ಸೊ ಇಲ್ಲಿ ನೋಡಿ, ಕ್ಯಾಂಡಿಡೇಟ್ ನೇಮ್ ಆ್ಯಸ್ ಇನ್ ಆಧಾರ್ ಅಂತ ಇದೆ. ಓಕೆ, ನಿಮ್ಮ ಆಧಾರ್ ಕಾರ್ಡಲ್ಲಿ ಹೇಗಿದೆಯೋ ಹಾಗೆ ತುಂಬಿ. ಓಕೆ, ನೆಕ್ಸ್ಟ್ ಇಲ್ಲಿ ಮೊಬೈಲ್ ನಂಬರ್ ಲಿಂಕ್ ವಿತ್ ಆಧಾರ್ ಅಂತಿದೆ, ಅದನ್ನು ಸಹ ತುಂಬಿ. ಓಕೆ, ಮೊಬೈಲ್ ನಂಬರ್ ಮತ್ತು ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರುವಂತಹ ಮತ್ತು ಇದು ಸೇಮ್ ನೇಮು ಮತ್ತು ನಿಮ್ಮ ಮೊಬೈಲ್ ನಂಬರ್ ಹೇಗಿದೆಯೋ ಆಧಾರ್ ಕಾರ್ಡಲ್ಲಿ ಹಾಕಿ ತುಂಬಿದ ನಂತರ ಕೆಳಗಡೆ ಹೋಗಿ ಇದು ವ್ಯಾಲಿಡೇಟ್ ಅಂತ ಕೊಡಿ. ಆಮೇಲೆ ಇಲ್ಲಿ ಚೂಸ್ ಅ ಡಿವೈಸ್ ಟೈಪ್ ಅಂತ ಬರ್ತಿದೆ. ಇಲ್ಲಿ ನಿಮಗೆ ಮೊಬೈಲಲ್ಲಿ ನೀವು ಅಪ್ಲಿಕೇಶನ್ ಹಾಕ್ತಿದ್ರೆ ಮೊಬೈಲ್ ಅಥವಾ ಟ್ಯಾಬ್ಲೆಟ್ ಅಂತ ಕೊಡಿ, ಇಲ್ಲ ಡೆಸ್ಕ್ಟಾಪ್ ಅಂತಿದ್ರೆ ಡೆಸ್ಕ್ಟಾಪ್ ಅಂತ ಕೊಡಿ. ಸೊ ನಾನೀಗ ಮೊಬೈಲ್ ಯೂಸ್ ಮಾಡ್ತಿದ್ದೀನಿ, ಸೊ ಅದಕ್ಕೆ ನಾನು ಇಲ್ಲಿ ಮೊಬೈಲ್ ಅಂತ ಟಿಕ್ ಮಾಡ್ತೇನೆ. ಓಕೆ, ನೆಕ್ಸ್ಟ್ ಇಲ್ಲಿ ನಿಮ್ಮ ಆಧಾರ್ ಸಂಖ್ಯೆ ಹಾಕಿ ಈ ಚೆಕ್ ಬಾಕ್ಸನ್ನು ಟಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಈ ಚೆಕ್ ಬಾಕ್ಸನ್ನು ಟಿಕ್ ಮಾಡಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿ ದೃಢೀಕರಣ ವಿಧಾನವನ್ನು ಆಯ್ಕೆ ಮಾಡಿ ಅಂತಿದೆ. ಇಲ್ಲಿ ನೀವೇನು ಮಾಡ್ಬೇಕಂದ್ರೆ ಒ ಟಿ ಪಿ ಅಂತ ಕೊಡಿ. ಓಕೆ, ಒ ಟಿ ಪಿ ಅಂತ ಕೊಟ್ಟ ತಕ್ಷಣ ಏನಾಗ್ತದೆ ಅಂತಂದ್ರೆ ಒ ಟಿ ಪಿ ಪಡೆಯಿರಿ ಅಂತಿದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಒ ಟಿ ಪಿಯನ್ನು SMS ಮೂಲಕ ಕಳಿಸಲಾಗಿದೆ, ಒ ಟಿ ಪಿ ಸೆಂಡ್ ಸಕ್ಸಸ್ಫುಲ್ ಅಂತ ಬಂದಿದೆ. ಅಂದರೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬಂದಿರುತ್ತೆ, ಆ ಒ ಟಿ ಪಿನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗ್ತದೆ. ಓಕೆ, ಈಗ ನಾನು ಇಲ್ಲಿ ಮೊಬೈಲ್ ನಂಬರ್ಗೆ ಬಂದಂಥ ಒ ಟಿ ಪಿನ ಎಂಟರ್ ಮಾಡ್ತಿದ್ದೀನಿ. 6304119. ಓಕೆ, ಈ ಥರ ಒ ಟಿ ಪಿನ ಎಂಟರ್ ಮಾಡಿದ ತಕ್ಷಣ ಕೆಳಗಡೆ ಸಬ್ಮಿಟ್ ಅಂತ ಸಲ್ಲಿಸಿ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡಿ, ಆಧಾರ್ ರೀವ್ಯಾಲಿಡೇಷನ್ ರಿಕ್ವೆಸ್ಟ್ ಹ್ಯಾಸ್ ಬಿನ್ ಸೆಂಟ್ ಟು ದ ಕಾಲೇಜ್ ಅಡ್ಮಿನ್ ಫಾರ್ ಅಪ್ರೂವಲ್ ಅಂತಿದೆ. ಅಂದರೆ ನಿಮ್ಮ ಕಾಲೇಜ್ನಲ್ಲಿ ಅವರು ನೀವು ಸಬ್ಮಿಟ್ ಮಾಡಿದಂಥ ಆಧಾರ್ ಕಾರ್ಡ್ನಲ್ಲಿ ನೇಮ್ ಮತ್ತು ಮೊಬೈಲ್ ನಂಬರ್ ಕರೆಕ್ಟ್ ಇದೆಯಲ್ಲ ನೋಡಿಕೊಂಡು ಅವ್ರು ಅಪ್ರೂವ್ ಕೊಡ್ತಾರೆ, ಆವಾಗ ನಿಮ್ಮ ಆಧಾರ್ ವ್ಯಾಲಿಡೇಷನ್ನು ಕಂಪ್ಲೀಟ್ ಆಗುತ್ತೆ. ಓಕೆ, ಇಲ್ಲಿ ಓಕೆ ಅಂತ ಕೊಡೋಣ. ಓಕೆ, ಓಕೆ ಅಂತ ಕೊಟ್ಟ ಮೇಲೆ ಇದು ಏನಿದು ಪ್ರೊಸೆಸ್ಸು ಕಂಪ್ಲೀಟ್ ಆಗ್ತದೆ. ಮತ್ತು ನಾನು ಆವಾಗಲೇ ಹೇಳಿದ್ದೆ, ಕೆಲವೊಬ್ಬರಿಗೆ ಇಲ್ಲಿ ಆಧಾರ್ ವ್ಯಾಲಿಡೇಷನ್ ಪಾಪಪ್ ವಿಂಡೋ ಮೊದಲಿಗೆ ಬಂದಿಲ್ಲಪ್ಪ ಅಂತಂದರೆ ಅವ್ರೇನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಕಾಣುವಂಥ ಈ ಏನು ಕಾರ್ನರಲ್ಲಿ ಪ್ರೊಫೈಲ್ ಐಕಾನ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮ್ಯಾನೇಜ್ ಪ್ರೊಫೈಲ್ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಮ್ಯಾನೇಜ್ ಪ್ರೊಫೈಲ್ ಅಂತ ಕ್ಲಿಕ್ ಮಾಡಿದ ಮೇಲೆ ಇದೇ ರೈಟ್ ಸೈಡ್ನಲ್ಲಿನೇ ಇಲ್ಲೊಂದು ಮೂರು
ಅಡ್ಡಗಿರುವಂಥ ಐಕಾನ್ ಇದೆ ನೋಡಿ ಇಲ್ಲಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಸ್ಟೂಡೆಂಟ್ ಅಂತ ನೋಡಿ ಫಸ್ಟ್ ಆಪ್ಷನು, ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಹೀಗೆ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ಇಲ್ಲಿ ನೋಡಿ ರಿವ್ಯಾಲಿಡೇಟ್ ಆಧಾರ್ ಅಂತ ಇದೆ ಇಲ್ಲಿ. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ರಿವ್ಯಾಲಿಡೇಟ್ ಆಧಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಹಾಂ, ಆವಾಗ ಈ ಪಾಪಪ್ ವಿಂಡೋ ಬರ್ತದೆ ರಿವ್ಯಾಲಿಡೇಟ್ ಆಧಾರ್ ಅಂತ. ಮತ್ತು ಇದರ ನೆಕ್ಸ್ಟ್ ನಾನು ಆವಾಗಲೇ ಹೇಳಿದ್ನಲ್ಲ ಅದೇ ಸ್ಟೆಪ್ ಫಾಲೋ ಮಾಡಿದರೆ ನಿಮ್ಮ ಆಧಾರ್ ಕಾರ್ಡ್ ರಿವ್ಯಾಲಿಡೇಟ್ ಏನಕತಿ ಕಂಪ್ಲೀಟ್ ಆಗ್ತದೆ. ಓಕೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.